ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ನಮ್ಮ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಹಾಗೂ ಕೆಲವು ಇಂಡಿವಿಜುವಲ್ ಸ್ಟಾಕ್ಗಳಿಗೆ ಸಂಬಂಧಪಟ್ಟಂತೆ ಇವತ್ತು ಬಂದಿರುವಂತಹ ಬ್ರೇಕಿಂಗ್ ಸುದ್ದಿಗಳ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಹಲವಾರು ಅಪ್ಡೇಟ್ಗಳನ್ನು ಕವರ್ ಮಾಡ್ತಾ ಇದ್ದೀನಿ, ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ ಪೂರ್ತಿ ವಿಚಾರ ತಿಳ್ಕೊಳ್ಳಿ. ಮೊದಲಿಗೆ ಆಸ್ ಯೂಶುವಲ್ ಮುಂದುವರಿಯ ಮುಂಚೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ಸ್ ತಗೊಳ್ಬಹುದು. ಆಸ್ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಮೊದಲಿಗೆ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಇವತ್ತಿಂದ ಭಾರತದ ಪ್ರಾಡಕ್ಟ್ಗಳ ಮೇಲೆ 50% ಟ್ಯಾರಿಫ್ ಬೀಳ್ತಾ ಇದೆ. ಅಮೆರಿಕಾಗೆ ಹೋಗ್ತಿರುವಂತಹ ಪ್ರಾಡಕ್ಟ್ಗಳ ಮೇಲೆ ಈಗಾಗಲೇ ಹಲವು ಮಾಹಿತಿಯನ್ನ ಕೊಟ್ಟಿದ್ದೀನಿ. ನಿನ್ನೆ ಕೂಡ ಒಂದು ಸಪರೇಟ್ ವಿಡಿಯೋನ ಕವರ್ ಮಾಡಿದ್ದೆ. ಇದಕ್ಕೆ ಸಂಬಂಧಪಟ್ಟಂತೆ ಸುಮಾರು $8.5 ಬಿಲಿಯನ್ ಮೊತ್ತದ ವಸ್ತುಗಳಿಗೆ ಬೇರೆ ಮಾರ್ಕೆಟ್ ಸಿಗೋದು ಕಷ್ಟ. ಆ ರೀತಿಯ ಡಿಪೆಂಡೆನ್ಸಿಯನ್ನ ಹೊಂದಿದೆ ಅಮೆರಿಕನ್ ಮಾರ್ಕೆಟ್ನ ಮೇಲೆ ಅಂತ ಏನೋ ಸಾಕಷ್ಟು ಸುದ್ದಿಗಳು ಬರ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ. ಹಾಗೆ ಕೆಲವೊಂದು ಎಕ್ಸಂಪ್ಷನ್ಸ್ ಕೂಡ ಇದೆ ಸದ್ಯದ ಮಟ್ಟಿಗೆ ನೋಡಬಹುದು. ಈಗಾಗಲೇ ಟ್ರಾನ್ಸಿಟ್ ಅಲ್ಲಿರುವಂತಹ ಗೂಡ್ಸ್ ಏನಿದೆ ಅದ್ರ ಮೇಲೆ ಕೂಡ ಎಕ್ಸಂಪ್ಷನ್ ಇದೆ. ಇವತ್ತಿನಿಂದ ಬುಕ್ ಆಗುವಂತ ವಸ್ತುಗಳ ಮೇಲೆ ಟ್ಯಾರಿಫ್ ಇರುತ್ತೆ. ಜೊತೆಗೆ ಹ್ಯೂಮನಿಟೇರಿಯನ್ ಪ್ರಾಡಕ್ಟ್ಸ್ ಗಳಾದಂತಹ ಡ್ರಗ್ಸ್ ಅಂಡ್ ಫಾರ್ಮಾಸ್ಯೂಟಿಕಲ್ಸ್ ನ ಮೇಲೂ ಕೂಡ ಯಾವುದೇ ರೀತಿಯ ಟ್ಯಾರಿಫ್ ಇಲ್ಲ ಸದ್ಯದ ಮಟ್ಟಿಗೆ. ಇನ್ನು ಎಲೆಕ್ಟ್ರಾನಿಕ್ ಗೂಡ್ಸ್ ಮೇಲೂ ಕೂಡ ಟ್ಯಾರಿಫ್ ಅನ್ನ ಇನ್ನು ಅನೌನ್ಸ್ ಮಾಡಿಲ್ಲ. ಸಚ್ ಆಸ್ ಮೊಬೈಲ್ ಫೋನ್ಸ್, ಚಿಪ್ಸ್ ಅಮಾಂಗ್ ಅದರ್ಸ್. ಇವುಗಳ ಮೇಲೆ ಟ್ಯಾರಿಫ್ ಅನೌನ್ಸ್ ಆಗಿಲ್ಲ. ಮುಂದಿನ ದಿನಗಳಲ್ಲಿ ಆಗ್ಬೋದೇನೋ ಗೊತ್ತಿಲ್ಲ, ಬಟ್ ಸದ್ಯದ ಮಟ್ಟಿಗಂತೂ ಇವುಗಳ ಮೇಲೆ ಟ್ಯಾರಿಫ್ ಇರೋದಿಲ್ಲ. ಹಾಗೆ ಈ ಟ್ಯಾರಿಫ್ ಇಂದ ಆಗುವಂತ ಅಡ್ವರ್ಸ್ ಇಂಪ್ಯಾಕ್ಟ್ ಅನ್ನ ಕಡಿಮೆ ಮಾಡಲಿಕ್ಕೆ ಭಾರತ ಸರ್ಕಾರ ಎಕ್ಸ್ಪೋರ್ಟ್ಸ್ ಅನ್ನ ಅಮೆರಿಕ ಬಿಟ್ಟು ಬೇರೆ ಕಡೆ ಎನ್ಕರೇಜ್ ಮಾಡುವಂತ ಪ್ರಯತ್ನಕ್ಕೂ ಕೂಡ ಕೈ ಹಾಕಿರೋ ಬಗ್ಗೆ ಸುದ್ದಿಗಳು ಬರ್ತಾ ಇದೆ. ಚೀನಾದ ಜೊತೆಗೆ ಒಂದಷ್ಟು ಮಾತುಕತೆಗಳು ನಡೀತಾ ಇದೆ. ಯುರೋಪಿಯನ್ ಕಂಟ್ರೀಸ್ ನ ಜೊತೆಗೆ ನಡೀತಿದೆ. ಮತ್ತೆ ಯುರೇಷಿಯನ್ ಕಂಟ್ರೀಸ್, ರಷ್ಯಾದ ಅಕ್ಕಪಕ್ಕದ ದೇಶಗಳು, ಹೀಗೆ ಬೇರೆ ಬೇರೆ ಕಡೆ ಡೈವರ್ಸಿಫೈ ಮಾಡುವಂತ ಪ್ರಯತ್ನಗಳು ಕೂಡ ನಡೀತಾ ಇದೆ. ಯಾಕಂದ್ರೆ ಅಲ್ಲಿಗೆ ಹೋಗ್ತಿದ್ದಂತಹ ಪ್ರಾಡಕ್ಟ್ಸ್ ನ ಬೇರೆ ಕಡೆ ಶಿಫ್ಟ್ ಮಾಡಿದ್ರೆ ಖಂಡಿತ ಟ್ಯಾರಿಫ್ ಇಂಪ್ಯಾಕ್ಟ್ ನೆಗ್ಲಿಜಿಬಲ್ ಆಗುತ್ತೆ. ಬಟ್ ಇಮಿಡಿಯೇಟ್ಲಿ ಅಂತೂ ಆಗೋದಿಲ್ಲ. ಇವೆಲ್ಲ ಕೂಡ ಸಮಯ ತಗೊಳ್ಳುವಂತವು. ಬಹುಶಃ ಶಾರ್ಟ್ ಟರ್ಮ್ ಅಲ್ಲಿ ಒಂದಷ್ಟು ಇಂಪ್ಯಾಕ್ಟ್ ಇರುತ್ತೆ, ಬಟ್ ಲಾಂಗ್ ರನ್ ಅಲ್ಲಿ ಅಡ್ಜಸ್ಟ್ ಕೂಡ ಆಗ್ಬಹುದು. ಅಥವಾ ಅಷ್ಟರಲ್ಲಿ ಟ್ಯಾರಿಫ್ ಗೆ ಸಂಬಂಧಪಟ್ಟಂತೆ ಅಥವಾ ಟ್ರೇಡ್ ಡೀಲ್ ಗೆ ಸಂಬಂಧಪಟ್ಟಂತೆ ಅಪ್ಡೇಟ್ ಗಳು ಕೂಡ ಬಂದು ನಾರ್ಮಲೈಸ್ ಆಗಬಹುದು ಸಿಚುಯೇಷನ್. ಬಟ್ ಸದ್ಯದ ಮಟ್ಟಿಗಂತೂ ಹೀಟ್ ಅಪ್ ಆಗಿದೆ ಅಂತ ಹೇಳ್ಬೋದು ಇದು. ಹಾಗೆ GDP ಮೇಲಿನ ಇಂಪ್ಯಾಕ್ಟ್ ಬಗ್ಗೆ S&P ಗ್ಲೋಬಲ್ ಕೆಲವು ಮಾಹಿತಿಯನ್ನ ಕೊಟ್ಟಿದೆ. ನೋಡಬಹುದು. S&P ಗ್ಲೋಬಲ್ ಸೆಡ್ ಇಟ್ ಡಸ್ ನಾಟ್ ಸಿ ಎ ಮೇಜರ್ ಇಂಪ್ಯಾಕ್ಟ್ ಆನ್ ಇಂಡಿಯಾಸ್ ಗ್ರೋತ್ ಬಿಕಾಸ್ ಆಫ್ ದ ಟ್ಯಾರಿಫ್ಸ್. ಟ್ಯಾರಿಫ್ ನ ಕಾರಣಕ್ಕೆ ಭಾರತದ ಗ್ರೋತ್ ನ ಮೇಲೆ ಅಂತ ಮೇಜರ್ ಇಂಪ್ಯಾಕ್ಟ್ ಆಗೋದಿಲ್ಲ ಅನ್ನುವಂತ ಮಾತನ್ನ S&P ಗ್ಲೋಬಲ್ ಹೇಳ್ತಿದೆ. ಬೇರೆ ಕೆಲವೊಂದು ಏಜೆನ್ಸೀಸ್ ಇದಕ್ಕೆ ತದ್ವಿರುದ್ಧವಾದ ರಿಪೋರ್ಟ್ ಅನ್ನ ಕೊಡ್ತಿದ್ದಾವೆ. ಹಾಗೆ ಲಾಸ್ಟ್ ವೀಕ್ ಅಥವಾ ಫಾರ್ ಲಾಸ್ಟ್ ವೀಕ್ ಒಂದು ಸುದ್ದಿಯನ್ನ ಕವರ್ ಮಾಡಿದ್ದೆ. ಮೇ ಬಿ 50 to 70 ಬೇಸಿಸ್ ಪಾಯಿಂಟ್ಸ್ ಅಲ್ಲಿ ಇಂಪ್ಯಾಕ್ಟ್ ಆಗಬಹುದು ಗ್ರೋತ್ ನ ಮೇಲೆ ಅಂತ. ಬಟ್ S&P ಗ್ಲೋಬಲ್ ಅವರು ಅಂತ ಮೇಜರ್ ಇಂಪ್ಯಾಕ್ಟ್ ಆಗೋದಿಲ್ಲ ಅನ್ನುವಂತ ಮಾತನ್ನ ಹೇಳ್ತಿದ್ದಾರೆ. ಕಾರಣ ಕೂಡ ಕೊಡ್ತಿದ್ದಾರೆ ನೋಡಬಹುದು. ಎಕ್ಸ್ಪೋರ್ಟ್ಸ್ ಆರ್ ಲಿಮಿಟೆಡ್ ಟು ಜಸ್ಟ್ 2% ಆಫ್ ದ ಕಂಟ್ರೀಸ್ GDP and the tariff blow will be further cushioned by exemptions provided to electronics and other goods. Electronics and other goods ನ ಮೇಲೆ ಸದ್ಯದ ಮಟ್ಟಿಗೆ ಎಕ್ಸಂಪ್ಷನ್ ಇದೆಯಲ್ಲ, ಅದೇ ಇಲ್ಲಿ ಒಂದಷ್ಟು ಅಡ್ವಾಂಟೇಜಸ್ ಅನ್ನ ಮಾಡ್ಕೊಡಬಹುದು ಅಂತ. ಯಾಕೆಂತಂದ್ರೆ ಅಲ್ಲಿ ಎಕ್ಸ್ಪೋರ್ಟ್ಸ್ ಜಾಸ್ತಿ ಆದ್ರೆ ಅಡ್ಜಸ್ಟ್ಮೆಂಟ್ಸ್ ಆಗೋಗ್ಬಿಡುತ್ತೆ GDP-ಗೆ. ಹಾಗಾಗಿ ಆ ನಿಟ್ಟಿನಲ್ಲಿ ಇವರು ಈ ಲೆಕ್ಕಾಚಾರವನ್ನ ಕೊಡ್ತಿದ್ದಾರೆ. ಅಂದ್ರೆ ಇಂಪ್ಯಾಕ್ಟ್ ಆಗುತ್ತೆ, ಬಟ್ ಬೇರೆ ವಸ್ತುಗಳ ಮೂಲಕ ಆ ಇಂಪ್ಯಾಕ್ಟ್ ಫುಲ್ಫಿಲ್ ಆಗ್ಬಹುದು ಅನ್ನೋಂತ ಎಸ್ಟಿಮೇಟ್ ಅನ್ನ ಮಾಡ್ತಿದ್ದಾರೆ ಅಂತಾನೆ ಹೇಳ್ಬೋದು S&P ಗ್ಲೋಬಲ್ ಅವರು. ಇನ್ನು ನೆಕ್ಸ್ಟ್ ಸುದ್ದಿಯ ಕಡೆ ನಾವು ಬರೋದ್ರೆ, India likely to sign $1 billion deal GE for 113 Tejas Mark 1A engines by September. ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಈ ಜನರಲ್ ಎಲೆಕ್ಟ್ರಿಕ್ ಕಂಪನಿಯ ಜೊತೆ ತೇಜಸ್ ಮಾರ್ಕ್ 1A ಎಂಜಿನ್ಸ್ ಗೆ ಸಂಬಂಧಪಟ್ಟಂತೆ ಸಾಕಷ್ಟು ದಿನಗಳಿಂದ ಸುದ್ದಿ ಇದೆ. ಜೊತೆಗೆ ಸ್ಟೆಲ್ತ್ ಫೈಟರ್ ಜೆಟ್ ಗೆ ಸಂಬಂಧಪಟ್ಟಂತೆ ಕೂಡ ಮಾತುಕತೆಗಳು ನಡೀತಾ ಇತ್ತು. ಆದ್ರೆ ಇತ್ತೀಚೆಗೆ ಫ್ರಾನ್ಸ್ ಇಂದ ತರಿಸಿಕೊಳ್ಳುವಂತ ಒಪ್ಪಂದಕ್ಕೆ ಸಹಿ ಹಾಕಿದೆ ಭಾರತ ಅಮೆರಿಕನ ಬಿಟ್ಟು. ಈಗ ಈ ತೇಜಸ್ ಮಾರ್ಕ್ 1A ಎಂಜಿನ್ಸ್ ಗೆ ಸಂಬಂಧಪಟ್ಟಂತೆ GE ಜೊತೆ ಬಹುಶಃ ಈ ಸೆಪ್ಟೆಂಬರ್ ಅಲ್ಲಿ ಡೀಲ್ ಆಗ್ಬೋದು ಅನ್ನೋಂತ ಸುದ್ದಿ ಬರ್ತಾ ಇದೆ. ಗೊತ್ತಿಲ್ಲ ಇದು ಎಷ್ಟು ಮಟ್ಟಿಗೆ ಪಾಸಿಬಲ್ ಆಗುತ್ತೆ ಅಂತ. ಯಾಕೆಂದ್ರೆ ತುಂಬಾ ದಿನದಿಂದ ನೆನೆಗುದಿಗೆ ಬಿದ್ದಿರುವಂತ ಪ್ರಾಜೆಕ್ಟ್ ಇದು. ಜೊತೆಗೆ ಅವರು ಟೈಮಿಂಗ್ ಸರಿಯಾಗಿ ಸಪ್ಲೈ ಕೂಡ ಮಾಡ್ತಾ ಇಲ್ಲ. ಹಾಗಾಗಿನೇ ಭಾರತ ಬೇರೆ ಕಡೆ ಗಮನ ಕೊಡ್ತಾ ಇದೆ. ಬಟ್ ಅಮೆರಿಕದ ಜೊತೆ ಕೂಡ ಸಂಬಂಧವನ್ನ ಕಾಯ್ದುಕೊಳ್ಳಕ್ಕೆ ನೋಡ್ತಾ ಇದೆ ಅಂತಾನೆ ಹೇಳ್ಬೋದು ಈ ಮೂಲಕ. ಸೊ ನೋಡೋಣ ಇನ್ನು ಯಾವ ರೀತಿಯ ಅಪ್ಡೇಟ್ಗಳು ಬರ್ತವೆ ಮುಂದುವರೆದು ಅಂತ. ಏನು ನಾವೀಗ ತಾನೇ ನೋಡಿದ್ವಿ S&P ಗ್ಲೋಬಲ್ ಅವರು ಭಾರತದ GDP ಗ್ರೋತ್ ಮೇಲೆ ಇಂಪ್ಯಾಕ್ಟ್ ಆಗುವಂತ ಚಾನ್ಸಸ್ ಕಡಿಮೆ ಅಂತ ಹೇಳಿರೋದನ್ನ. ಬಟ್ ಈಗ ನೋಡಬಹುದು ನೋಮುರಾದವರು ಎಸ್ಟಿಮೇಟ್ ಮಾಡ್ತಿದ್ದಾರೆ US tariffs to hit textile, gems, MSMEs hard. Growth forecast cut to 6%. ಟೆಕ್ಸ್ಟೈಲ್ ಇಂಡಸ್ಟ್ರಿಗೆ ಇಂಪ್ಯಾಕ್ಟ್ ಆಗುತ್ತೆ. ಈಗಾಗಲೇ ನಾವು ನೋಡಿದೀವಿ ಒಂದಷ್ಟು ನೆಗೆಟಿವ್ ರಿಯಾಕ್ಷನ್ ಅನ್ನ ಅನೌನ್ಸ್ಮೆಂಟ್ ಬಂದ ಮೇಲೆ. ಜೆಮ್ಸ್ ಹಾಗೂ MSMEs ಗೂ ಕೂಡ ಇಂಪ್ಯಾಕ್ಟ್ ಆಗುತ್ತೆ. ಆ ಲೆಕ್ಕಾಚಾರವನ್ನು ಕೊಡ್ತಿದ್ದಾರೆ. ಜೊತೆಗೆ GDP ಫೋರ್ಕಾಸ್ಟ್ ಗೂ ಕೂಡ
ಇವರು ಇಂಪ್ಯಾಕ್ಟ್ ಆಗುತ್ತೆ ಅನ್ನೋಂತ ಮಾತನ್ನ ಹೇಳ್ತಿದ್ದಾರೆ. ಮುಂಚೆ ನೋಡಬಹುದು 6.2% ಫೋರ್ಕಾಸ್ಟ್ ಅನ್ನ ಮಾಡಿದ್ರು ಇವರು, ಈಗ 6% ಗೆ ಕಟ್ ಮಾಡಿದ್ದಾರೆ ನೊಮುರಾದವರು ಭಾರತದ GDP ಗ್ರೋತ್ ಅನ್ನ FY26 ಅಲ್ಲಿ. ಅಂದ್ರೆ ಎಸ್ಪೆಷಲಿ ಈ ಟ್ಯಾರಿಫ್ ಏನಿದೆ 50% ಅದು ಈ ವರ್ಷ ಪೂರ್ತಿ ಜಾರಿಯಲ್ಲಿ ಇದ್ರೆ ಮಾತ್ರ, ಇನ್ ಕೇಸ್ ಮಾತುಕತೆಗಳಾಗಿ ಅನಂತರ ಏನಾದ್ರೂ ಕಡಿಮೆ ಆದ್ರೆ ಅಥವಾ ತೆಗೆದ್ರೆ ಅದಲ್ಲ, ಇನ್ ಕೇಸ್ ಕಂಟಿನ್ಯೂ ಆದ್ರೆ ಓವರ್ ದ ಕ್ವಾರ್ಟರ್ಸ್ ಆಗ ಮಾತ್ರ ಈ ರೀತಿ ಇಂಪ್ಯಾಕ್ಟ್ ಆಗ್ಬೋದು ಅನ್ನುವಂತ ಲೆಕ್ಕಾಚಾರವನ್ನ ನೊಮುರಾದವರು ಕೊಡ್ತಿದ್ದಾರೆ ನೋಡಬಹುದು. ಇನ್ನು ಟೆಕ್ಸ್ಟೈಲ್ ಇಂಡಸ್ಟ್ರಿಯಲ್ಲಿ ಒಂದಷ್ಟು ಜಾಬ್ ಲಾಸ್ ಆಗ್ಬೋದು ಅನ್ನೋಂತ ಭಯ ಕಂಡು ಬರ್ತಾ ಇದೆ. ಎಸ್ಪೆಷಲಿ 500,000 ಅಂದ್ರೆ ಅಪ್ ಟು 5 lakh ವರೆಗೂ ಜಾಬ್ ಲಾಸಸ್ ಆಗ್ಬೋದು ಟೆಕ್ಸ್ಟೈಲ್ ಇಂಡಸ್ಟ್ರಿನಲ್ಲಿ ಈ ಟ್ಯಾರಿಫ್ ನ ಕಾರಣಕ್ಕೆ ಅನ್ನುವಂತ ಲೆಕ್ಕಾಚಾರವನ್ನು ಕೂಡ ಹಲವರು ಮಾಡ್ತಿದ್ದಾರೆ. ಇವೆಲ್ಲವೂ ಕೂಡ ಅರ್ಲಿ ಲೆಕ್ಕಾಚಾರಗಳು, ನೋಡೋಣ ಎಷ್ಟರ ಮಟ್ಟಿಗೆ ಇಂಪ್ಯಾಕ್ಟ್ ಆಗುತ್ತೆ ಅಂತ. ಖಂಡಿತ ಒಂದಷ್ಟು ನೆಗೆಟಿವ್ ಇಂಪ್ಯಾಕ್ಟ್ ಆಗುತ್ತೆ, ಓವರ್ ಆಲ್ ಎಕಾನಮಿಗೆ ಆಗ್ಲಿಲ್ಲ ಅಂದ್ರೂ ಸ್ಪೆಸಿಫಿಕ್ ಸೆಕ್ಟರ್ಸ್ ಅಲ್ಲಿ ಒಂದಷ್ಟು ಇಂಪ್ಯಾಕ್ಟ್ ಆಗುತ್ತೆ. ಬಹುಶಃ ನನಗೇನು ವರ್ಷ ಪೂರ್ತಿ ಇರುತ್ತವೆ ಈ ರೀತಿಯ ಟ್ಯಾರಿಫ್ಸ್ ಅನ್ನೋಂತ ಎಕ್ಸ್ಪೆಕ್ಟೇಷನ್ ಇಲ್ಲ. ಬಹುಶಃ 1-2 ತಿಂಗಳಲ್ಲಿ ಇಲ್ಲಿ ಒಂದು ಒಳ್ಳೆ ಡೀಲ್ ಆಗ್ಬೋದು ಅನ್ನೋಂತ ಎಕ್ಸ್ಪೆಕ್ಟೇಷನ್ ಇದೆ. ಬಟ್ ಗೊತ್ತಿಲ್ಲ, ಯಾಕಂದ್ರೆ ಸದ್ಯದ ಮಟ್ಟಿಗೆ ಪೂರ್ವ ಪಶ್ಚಿಮೋತ್ತರ ಆಗಿದೆ ಭಾರತ ಹಾಗೂ ಅಮೆರಿಕದ ಸಂಬಂಧ ಬಿಕಾಸ್ ಆಫ್ ಟ್ರಂಪ್ ಹಾಗೂ ಅವರ ನೀತಿಗಳು. ಎಷ್ಟರ ಮಟ್ಟಿಗೆ ಇದು ಸಾಲ್ವ್ ಆಗುತ್ತೆ ಅಂತ ಗೊತ್ತಿಲ್ಲ. ಜೊತೆಗೆ ಸಾಲ್ವ್ ಆಗಿಲ್ಲ ಅಂದ್ರೂ ಕೂಡ ಅಮೆರಿಕಾಗೂ ಕೂಡ ಒಂದಷ್ಟು ಡಿಸ್ಅಡ್ವಾಂಟೇಜಸ್ ಇರುತ್ತೆ, ಭಾರತಕ್ಕೂ ಕೂಡ ಡಿಸ್ಅಡ್ವಾಂಟೇಜಸ್ ಇರುತ್ತೆ. ಯಾಕಂದ್ರೆ ನಾವು ಚೈನಾನ 100% ನಂಬಕ್ ಆಗೋದಿಲ್ಲ, ಇವನ್ ಅಮೆರಿಕಾನು ಕೂಡ, ಎರಡೂ ಕೂಡ ಒಂದೇ. ಬಟ್ ಎರಡನ್ನು ಬಿಡಕ್ಕೂ ಆಗೋದಿಲ್ಲ. ಒಂದು ನೈಬರ್ ಕಂಟ್ರಿ, ಇನ್ನೊಂದು ನೈಬರ್ ಕಂಟ್ರಿಗೆ ವಿರುದ್ಧ ಕಂಟ್ರಿ, ಶತ್ರುವಿನ ಶತ್ರು, ಮಿತ್ರನ ಮಾಡ್ಕೊಳ್ಳೇಬೇಕು. ಬಟ್ ಟ್ರಂಪ್ದು ಯಾವ ವಿದೇಶಾಂಗ ನೀತಿ ಗೊತ್ತಾಗ್ತಿಲ್ಲ. ನೋಡೋಣ ಏನಾದ್ರೂ ಚೇಂಜಸ್ ಆಗುತ್ತಾ ಇಲ್ಲಿ ಅಂತ. ಇನ್ನು ಆಟೋ ಪಾರ್ಟ್ಸ್ ಗೆ ಸಂಬಂಧಪಟ್ಟಂತೆ ಸುದ್ದಿಗಳು ಬರ್ತಾ ಇದೆ ನೋಡಬಹುದು. ಆಟೋ ಪಾರ್ಟ್ಸ್ ಫರ್ಮ್ಸ್ ಕನ್ಸಿಡರ್ ಆಫ್ಶೋರ್ ಪ್ಲಾಂಟ್ಸ್ ಅಮಿಡ್ US ಟ್ಯಾರಿಫ್ಸ್. ಅಂದ್ರೆ ಅಮೆರಿಕ ಟ್ಯಾರಿಫ್ ಹಾಕಿರೋ ಕಾರಣಕ್ಕೆ ಭಾರತದ ಆಟೋ ಕಂಪನಿಗಳು ತಮ್ಮ ಮ್ಯಾನುಫ್ಯಾಕ್ಚರಿಂಗ್ ಅನ್ನ ಬೇರೆ ಬೇರೆ ದೇಶಗಳಲ್ಲಿ ಆಫ್ಶೋರ್ ಮಾಡುವಂತ ಪ್ಲಾನ್ ಅನ್ನು ಕೂಡ ಹಾಕ್ತಿದ್ದಾವೆ ಅನ್ನೋಂತ ಸುದ್ದಿ ಇದೆ. ಅಮೆರಿಕದಲ್ಲಿ ಆಗ್ಬೋದು ಅಥವಾ ಬೇರೆ ಕಂಟ್ರೀಸ್ ಅಲ್ಲಿ ಆಗ್ಬೋದು, ಅಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಅಲ್ಲಿಗೆ ಸಪ್ಲೈ ಮಾಡುವಂತ ಪ್ರಯತ್ನದಲ್ಲಿ ಇದ್ದಾವೆ ಟ್ಯಾರಿಫ್ ಎಫೆಕ್ಟ್ ಅನ್ನ ಕಡಿಮೆ ಮಾಡ್ಕೊಳ್ಳಿಕ್ಕೆ. ಬಟ್ ಇವೆಲ್ಲ ಲಾಂಗ್ ಟರ್ಮ್ ಬದಲಾವಣೆಗಳಾಗುವಂತದ್ದು, ಇಮಿಡಿಯೇಟ್ಲಿ ಅಲ್ಲ. ಹಾಗಾಗಿ ಸಮಯನೇ ಉತ್ತರ ಹೇಳ್ಬೇಕು ಇವೆಲ್ಲದಕ್ಕೂ ಕೂಡ. ನಂತರ ಕೆಫಿನ್ ಟೆಕ್ನಾಲಜೀಸ್ ಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಬಂದಿದೆ ನೋಡಬಹುದು. ಕೆಫಿನ್ ಟೆಕ್ನಾಲಜೀಸ್ ರಿಸಾಲ್ವ್ಸ್ RTA ರೂಲ್ ವೈಲೇಷನ್ ಕೇಸ್ ವಿತ್ ಸೆಬಿ ಫಾರ್ ₹88 lakh. ಕಂಪನಿ RTA ರೂಲ್ ವೈಲೇಷನ್ ಮಾಡಿದೆ ಈ ಹಿಂದೆ, ಆ ಕೇಸ್ ಇತ್ತು, ಅದನ್ನ 88 ಲಕ್ಷ ಫೈನ್ ಪೇ ಮಾಡಿ ರಿಸಾಲ್ವ್ ಮಾಡ್ಕೊಂಡಿರೋ ಬಗ್ಗೆ ಅಪ್ಡೇಟ್ ಬಂದಿದೆ ಇವತ್ತು ನೋಡಬಹುದು. ಆಗಸ್ಟ್ 2024 ಕೇಸ್ ಇದು, ಅದನ್ನ ಈಗ ಸೆಟಲ್ ಮಾಡ್ಕೊಂಡಿದೆ. ಏನೋ ನೆಕ್ಸ್ಟ್ ಸುದ್ದಿಗೆ ಬಂದ್ರೆ, ಮಿಡ್ ಸೆಗ್ಮೆಂಟ್ ಹೌಸಿಂಗ್ ಪವರ್ಸ್ ರೆಕಾರ್ಡ್ Q1 ಸೇಲ್ಸ್ ಕ್ಯಾಪ್ಚರ್ಸ್ 27% ಶೇರ್ ಇನ್ H1 2025. ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಪ್ರೀಮಿಯಂ ಹೌಸಸ್ ಸೆಗ್ಮೆಂಟ್ ಅಲ್ಲಿ ಒಳ್ಳೆ ಸೇಲ್ ಅಥವಾ ಗ್ರೋತ್ ನೋಡ್ಲಿಕ್ಕೆ ಸಿಗ್ತಾ ಇತ್ತು. ಎಸ್ಪೆಷಲಿ ಈಗ ನೋಡಬಹುದು Q1 ಅಲ್ಲಿ ಮಿಡ್ ಸೆಗ್ಮೆಂಟ್ ಅಲ್ಲಿ ಒಳ್ಳೆ ಸೇಲ್ಸ್ ಆಗಿದೆ, ಒಳ್ಳೆ ಕಾಂಟ್ರಿಬ್ಯೂಷನ್ ನೋಡ್ಲಿಕ್ಕೆ ಸಿಗ್ತಾ ಇದೆ ಮಿಡ್ ಸೆಗ್ಮೆಂಟ್ ಅಲ್ಲಿ. ಮಿಡ್ ಸೆಗ್ಮೆಂಟ್ ಅಂತಂದ್ರೆ 80 ಲಕ್ಷದಿಂದ 1.5 ಕೋಟಿ ಇಲ್ಲೇ ಇದೆ ನೋಡಬಹುದು. ಹೋಮ್ಸ್ ಪ್ರೈಸ್ಡ್ ಬಿಟ್ವೀನ್ ₹80 lakh to 1.5 crore ಡ್ರೋವ್ ರೆಕಾರ್ಡ್ ಪ್ರೀ ಸೇಲ್ಸ್ ಅಂಡ್ ಸ್ಟಡಿ ಕ್ಯಾಶ್ ಫ್ಲೋಸ್ ಇನ್ ದ ಜೂನ್ ಕ್ವಾರ್ಟರ್. ಒಳ್ಳೆ ಪ್ರಮಾಣದ ಸೇಲ್ಸ್ ನೋಡ್ಲಿಕ್ಕೆ ಕಾಣ್ತಾ ಇದೆ. ಹೌಸಿಂಗ್ ಸೆಕ್ಟರ್ ಎಸ್ಪೆಷಲಿ ಪ್ರೀಮಿಯಂ ಸೆಕ್ಟರ್ ತುಂಬಾನೇ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇತ್ತು. ಈಗ ಮಿಡ್ ಸೆಗ್ಮೆಂಟ್ ಕೂಡ ಅದೇ ರೀತಿ ಪರ್ಫಾರ್ಮೆನ್ಸ್ ಅನ್ನ ಸ್ಟಾರ್ಟ್ ಮಾಡ್ತಿದೆ ಅಂತಾನೆ ಹೇಳ್ಬೋದು ಇದನ್ನ ನೋಡಿದ್ರೆ. ಇನ್ನು TCS ಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಬಂದಿದೆ ನೋಡಬಹುದು. TCS ಸೈನ್ಸ್ 2130 crore ಬೆಂಗಳೂರು ಟೆಕ್ ಪಾರ್ಕ್ ಲೀಸ್ ಟು ಪೇ 9.3 crore ಮಂತ್ಲಿ ರೆಂಟ್. ಕಂಪನಿ ಬೆಂಗಳೂರಲ್ಲಿ ಟೆಕ್ ಪಾರ್ಕ್ ಲೀಸ್ ತಗೊಂಡಿದೆ 2130 ಕೋಟಿಗೆ. ಈ ಒಂದು ಅಪ್ಡೇಟ್ ಇವತ್ತು ಬಂದಿದೆ 360 ಬಿಸಿನೆಸ್ ಪಾರ್ಕ್ ಅಲ್ಲಿ. ಇನ್ನು ಇಂಡಿಗೋಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಬಂದಿದೆ ನೋಡಬಹುದು. ರಾಕೇಶ್ ಗಂಗ್ವಾಲ್ ಫ್ಯಾಮಿಲಿ ಸೆಟ್ ಟು ಆಫ್ಲೋಡ್ 3.1% ಸ್ಟೇಕ್ ಇನ್ ಇಂಡಿಗೋ ವಯಾ ಬ್ಲಾಕ್ ಡೀಲ್ಸ್ ವರ್ತ್ ₹7,020 crore. ಮೇ ಬಿ ಲಾಸ್ಟ್ ಮಂತ್ ಅನ್ಸುತ್ತೆ, ಅವಾಗ್ಲೂ ಕೂಡ ಇವರು ಸ್ಟೇಕ್ ಅನ್ನ ಸೇಲ್ ಮಾಡಿದ್ರು ರಾಕೇಶ್ ಗಂಗ್ವಾಲ್ ಫ್ಯಾಮಿಲಿ ಇಂಡಿಗೋದಲ್ಲಿ. ಈಗ ಮತ್ತೆ 3.1% ಅಥವಾ 7,020 ಕೋಟಿ ಮೊತ್ತದ ಶೇರ್ಗಳನ್ನ ಬ್ಲಾಕ್ ಡೀಲ್ ಮೂಲಕ ಸೇಲ್ ಮಾಡಬಹುದು ಅನ್ನುವಂತ ರಿಪೋರ್ಟ್ ಬರ್ತಾ ಇದೆ. ನೋಡೋಣ, ನಾಳೆ ಗೊತ್ತಾಗುತ್ತೆ ಬ್ಲಾಕ್ ಡೀಲ್ ಆಗುತ್ತಾ ಇಲ್ವಾ ಅಂತ. ನಂತರ OIL ಅಂಡ್ BPCL ಜಾಯಿನ್ ಹ್ಯಾಂಡ್ಸ್ ಟು ಕ್ರಿಯೇಟ್ ಎ ಗ್ಯಾಸ್ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ ಇನ್ ಅರುಣಾಚಲ್ ಪ್ರದೇಶ್. ಅರುಣಾಚಲ್ ಪ್ರದೇಶದಲ್ಲಿ ಗ್ಯಾಸ್ ನೆಟ್ವರ್ಕ್ ಅಥವಾ ಗ್ಯಾಸ್ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ ನ ಕ್ರಿಯೇಟ್ ಮಾಡಲಿಕ್ಕೆ ಆಯಿಲ್ ಹಾಗೂ BPCL ಜೊತೆ ಜಾಯಿಂಟ್ ಒಪ್ಪಂದ ಆಗಿದೆ ನಿನ್ನೆ. ಈ ಬಗ್ಗೆ ಅಪ್ಡೇಟ್ ಇವತ್ತು ಬಂದಿದೆ ನೋಡಬಹುದು. ನಂತರ ಜನ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಬಂದಿದೆ. ಜನ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಸೆಟ್ ಟು ಮರ್ಜ್ ಇನ್ವೆಸ್ಟ್ಮೆಂಟ್ ಅಂಡ್ ಫೈನಾನ್ಷಿಯಲ್ ಹೋಲ್ಡಿಂಗ್ ಫರ್ಮ್ಸ್. ಕಂಪನಿಯ ಇನ್ವೆಸ್ಟ್ಮೆಂಟ್ ಹಾಗೂ ಫೈನಾನ್ಷಿಯಲ್ ಹೋಲ್ಡಿಂಗ್ ಗೆ ಸಂಬಂಧಪಟ್ಟಂತೆ ಸಪರೇಟ್ ಎಂಟಿಟೀಸ್ ಇದಾವೆ, ಅವುಗಳನ್ನ ಮರ್ಜ್ ಮಾಡುವಂತ ನಿರ್ಧಾರವನ್ನು ತಗೊಳ್ತಿದೆ.
ಖಂಡಿತ ಮರ್ಜಿಂಗ್ಗೆ ಸಂಬಂಧಪಟ್ಟಂತೆ ಹಲವು ರೆಗ್ಯುಲೇಟರಿ ಅಪ್ರೂವಲ್ಸ್ ಬೇಕಾಗುತ್ತೆ. ಅದಕ್ಕೆ ಸಾಕಷ್ಟು ಸಮಯ ಕೂಡ ತಗೊಳ್ಳುತ್ತೆ. ಟೋಟಲಿ ಕಂಪನಿ ಈ ರೀತಿಯ ಡಿಸಿಷನ್ ಅನ್ನು ತಗೊಂಡಿದೆ. ನೋಡೋಣ ಇದೆಲ್ಲವೂ ಸಾಧ್ಯ ಆಗುತ್ತಾ ಅಂತ. ಸರಿ ಗೆಳೆಯರಿ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.